ಫೋಟೋಗಳಿಗೆ ಫೋಸ್ ಕೊಡಲು ಬಂದ ಅಧಿಕಾರಿಗಳ ದಂಡು. ಹೌದು ವೀಕ್ಷಕರೇ, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಚಬ್ಬಿ ಗ್ರಾಮದಲ್ಲಿ ಎನ್ಎಸ್ಎಸ್ ಕ್ಯಾಂಪ್ ಬೆಳ್ಳಟ್ಟಿಯ ಬಿಪಿ ಅಳವಂಡಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ವಿದ್ಯಾರ್ಥಿಗಳಿಂದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕೇವಲ ಹೆಸರಿಗೆ ಅಂದರೆ ಫೋಟೋಗೆ ಫೋಸ್ ಕೊಡಲು ಬಂದ ಶಿರಹಟ್ಟಿಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಕಲ್ಮನಿ. ಹೌದ್ರಿ, ಇಂಥ ಅಧಿಕಾರಿಯಿಂದ ವಿದ್ಯಾರ್ಥಿಗಳಿಗೆ ಏನು ಸಂದೇಶ ನೀಡಲು ಸಾಧ್ಯವಿದೆ? ಇವರ ಅಧಿಕಾರ ಬಂದ ಕೂಡಲೇ ಬಂದ ಕ್ಷಣ ಮಾಡಿದ ಕೆಲಸವೇನೆಂದರೆ ವಿದ್ಯಾರ್ಥಿಗಳಿಗೆ ಸ್ಪಂದನೆ ನೀಡದೆ ಅಲ್ಲಿ ಇದ್ದಂತಹ ಕೇವಲ ಶಿಕ್ಷಕರ ಜೊತೆಗೆ ಮಾತನಾಡಿ ಫೋಟೋಗೆ ಫೋಸ್ ಕೊಟ್ಟು ಹಾಗೆ ಹೊರಟು ಹೋದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಸುರಕ್ಷತಾ ಸಲಕರಣೆಗಳನ್ನು ನೀಡದೇ ಇರುವುದು ಇದು ಎಂತಹ ನಮ್ಮ ದುರ್ವೈವ ಸಂಗತಿಯಾಗಿದೆ ನೋಡಿ. ವಿದ್ಯಾರ್ಥಿಗಳಿಗೆ ಮಾಸ್ಕ್ ಹಾಗೂ ಹ್ಯಾಂಡ್ ಗ್ಲೌಸ್ ಕೊಡದೆ ಸ್ವಚ್ಛತೆ ಮಾಡಿಸುವುದರಿಂದ ವಿದ್ಯಾರ್ಥಿಗಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುವುದು ಗ್ಯಾರಂಟಿಯಾಗಿದೆ. ಶಿರಹಟ್ಟಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕಲ್ಮನಿ ಹಾಗೂ ಚಬ್ಬಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಮಂಜುನಾಥ್ ಜಾವೂರ ಇಬ್ಬರೂ ನಡೆದುಕೊಳ್ಳುವ ರೀತಿ ಬೇಜವಾಬ್ದಾರಿತನ ಎಂಬುದು ಎದ್ದು ಕಾಣುತ್ತಿದೆ. ಕೇವಲ ಫೋಟೋಗಳಿಗೆ ಫೋಸ್ ಕೊಟ್ಟರೆ ಸಾಲದು ಸ್ವಾಮಿ, ಸ್ವಚ್ಛತೆ ಮಾಡಲು ಬಂದ ವಿದ್ಯಾರ್ಥಿಗಳ ಆರೋಗ್ಯದ ಕಡೆಗೆ ಕೂಡ ಗಮನಿಸಬೇಕು. ನೀವುಗಳು ಸರಿಯಾಗಿ ಕೆಲಸ ನಿರ್ವಹಿಸಿದ್ದರೆ ಹೀಗೆ ಸ್ವಚ್ಛತೆ ಮಾಡುವ ಅಗತ್ಯವಿರಲಿಲ್ಲ. ಕೇವಲ ನೀವು ಸಂಬಳಕ್ಕೆ ಸೀಮಿತ ಇದ್ದೀರಾ. ಹಾಗಾದರೆ ವಿದ್ಯಾರ್ಥಿಗಳ ಮೇಲೆ ಆರೋಗ್ಯದ ಬಗ್ಗೆ ಚೆಲ್ಲಾಟ ಆಡುತ್ತೀರಾ? ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿಮ್ಮಂಥ ಅಧಿಕಾರಿಗಳನ್ನು ನಂಬಿ ಬಂದಿದ್ದಕ್ಕೆ ವಿದ್ಯಾರ್ಥಿಗಳು ಮನೆಗಳಿಗೆ ಅಡ್ಡಾಡಿ ಬುಟ್ಟಿ ಮತ್ತು ಸಲಿಕೆ ಕೇಳಲು ತಂದಿಟ್ಟ ಅಧಿಕಾರಿಗಳು. ವರದಿ ಸಂಜೀವ್ ಪೋತ್ರಾಜ್, ವಿಜಯ್ ವಾಯ್ಸ್ ಚಾನೆಲ್, ಗದಗ್.